ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ಮಧುಗುರು ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ, ಕಷ್ಟ ಬಂದಾಗ ಯಾವ 5 ಮಂತ್ರಗಳನ್ನು ಪಠಿಸಬೇಕೆಂದು ತಿಳಿದುಕೊಳ್ಳೋಣ. ಕಷ್ಟದ ಸಮಯದಲ್ಲಿ ನಾವು ಯಾವ ಮಂತ್ರಗಳನ್ನು ಪಠಿಸಬೇಕು, ಈ ಮಂತ್ರಗಳ ಪ್ರಯೋಜನವೇನು ಎಂದು ತಿಳಿದುಕೊಳ್ಳೋಣ. ಜೀವನವು ಎಲ್ಲೋ ಮುಳ್ಳಿನ ಹಾದಿಯಲ್ಲಿ ಸಿಲುಕಿಕೊಂಡಿದೆ ಎಂದಾಗ, ದುಃಖಗಳು ಜೀವನವನ್ನು ಅಳಲು ಪ್ರಾರಂಭಿಸಿದಾಗ, ಯೋಜನೆಗಳು ಕೈತಪ್ಪಿ ಹೋಗುತ್ತಿರುವಾಗ ಮತ್ತು ಧೈರ್ಯವು ಸಂಪೂರ್ಣವಾಗಿ ಮರೆಯಾದಾಗ ಮಂತ್ರಗಳು ನಿಮಗೆ ಸಹಾಯ ಮಾಡುವುದು. ಅದೆಷ್ಟೋ ಮಂತ್ರಗಳು ನಮಗೆ ಕಷ್ಟದ ಸಮಯದಲ್ಲಿ ಮಾನಸಿಕ ಶಾಂತಿಯನ್ನು ತಂದುಕೊಡುತ್ತದೆ, ಕಷ್ಟಗಳಿಂದ ಹೊರಬರುವ ಮಾರ್ಗದ ಬಗ್ಗೆ ಸೂಚನೆಯನ್ನು ನೀಡುತ್ತದೆ. ನಿಮಗೆ ಇದರ ಬಗ್ಗೆ ಅನುಮಾನವಿದ್ದರೆ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಮಂತ್ರಗಳನ್ನು ಪಠಿಸುತ್ತಿದ್ದರೆ ಒಂದಿಷ್ಟು ಸಮಯ ಅಲ್ಲೇ ಕುಳಿತುಕೊಳ್ಳಿ. ಇಲ್ಲ ನೀವೇ ಸ್ವತಃ ಒಂದು ಸ್ಥಳದಲ್ಲಿ ಕುಳಿತು ಮಂತ್ರವನ್ನು ಪಠಿಸಿ. ಇದು ನಿಮ್ಮ ಮನಸ್ಸಿಗೆ ಎಷ್ಟು ಶಾಂತಿಯನ್ನು ತಂದುಕೊಡುತ್ತದೆ ಎಂಬುದು ನಿಮಗೆ ತಿಳಿಯುತ್ತದೆ. ಕಷ್ಟದ ಸಮಯದಲ್ಲಿ ಕೆಲವೊಂದು ಮಂತ್ರಗಳನ್ನು ಪಠಿಸುವುದರಿಂದ ಅದು ನಮ್ಮ ಜೀವನದಲ್ಲಿ ಪವಾಡವನ್ನೇ ಸೃಷ್ಟಿಸುವುದು. ಮಾನಸಿಕ ಧೈರ್ಯವನ್ನು ತಂದುಕೊಡುವ ಮಂತ್ರ. ಯದ್ ಭವಂ ತದ್ ಭವತಿ. ಅರ್ಥ: ನಿಮ್ಮ ಮನಸ್ಸಿನಲ್ಲಿ ನೀವು ಹೇಗೆ ಆಲೋಚಿಸುತ್ತೀರೋ ಹಾಗೆಯೇ ಆಗುತ್ತೀರಿ. ಬಾಹ್ಯ ಅನುಭವಗಳನ್ನು ರೂಪಿಸುವಂತಹ ಮಂತ್ರ ಇದಾಗಿದೆ. ಆರ್ಥಿಕ ಒತ್ತಡ, ವೃತ್ತಿಪರ ಕ್ರಾಂತಿ ಅಥವಾ ಭಾವನಾತ್ಮಕ ಮುರಿತದ ಅವಧಿಗಳಲ್ಲಿ ಈ ಮಂತ್ರವು ನಿಮಗೆ ಆಂತರಿಕ ಶಕ್ತಿಯನ್ನು, ಧೈರ್ಯವನ್ನು ತುಂಬುತ್ತದೆ. ಈ ಮಂತ್ರದ ಪಠಣವು ನಿಮ್ಮ ಆಂತರಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಸಮಸ್ಯೆಗಳನ್ನು ದಡ್ಡವೆಂದು ಭಾವಿಸಿದರೆ ಅದು ನಿಮಗೆ ದೊಡ್ಡ ಸಮಸ್ಯೆಯಾಗಿಯೇ ಇರುತ್ತದೆ. ಅದೇ ಆ ಸಮಸ್ಯೆಗೆ ನೀವು ಚಿಕ್ಕದೆಂದು ಭಾವಿಸಿದರೆ ಆ ಸಮಸ್ಯೆ ನಿಮಗೆ ಎಷ್ಟೇ ದೊಡ್ಡದಾದರೂ ಚಿಕ್ಕದಾಗಿಯೇ ಕಾಣುತ್ತದೆ. ಇತರರ ಒಳಿತಿನಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿದ್ ದುಃಖಭಾಗ್ಭವೇತ್. ಅರ್ಥ: ಎಲ್ಲರೂ ಸಂತೋಷವಾಗಿರಲಿ, ಎಲ್ಲರೂ ಅನಾರೋಗ್ಯದಿಂದ ಮುಕ್ತರಾಗಲಿ, ಎಲ್ಲರೂ ಶುದ್ಧವಾದುದನ್ನು ನೋಡಲಿ, ಯಾರು ದುಃಖದಿಂದ ಬಳಲುತ್ತಿದ್ದೀರಿ. ಈ ಮಂತ್ರವು ಸರ್ವರ ಒಳಿತನ್ನು ಬಯಸುವಂತಹ ಮಂತ್ರವಾಗಿದೆ. ಜನರು ವೈಯಕ್ತಿಕ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಾಗ ಕೆಳಮುಖವಾಗಿ ವರ್ತಿಸಲು ಪ್ರಾರಂಭಿಸುತ್ತಾರೆ. ಮನಸ್ಸು ಬೀಗ ಹಾಕಿದ ಕೋಣೆಯಂತೆ ಕತ್ತಲೆಯನ್ನು ಹೊಂದಿರುತ್ತದೆ. ಭಯವು ನಿಮಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನು ತರುತ್ತದೆ. ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಜಗತ್ತು ನಿಮಗೆ ಅನುಕೂಲತೆಯನ್ನು ನೀಡುತ್ತದೆ. ನೀವು ಇತರರಿಗೆ ಒಳಿತನ್ನು ಬಯಸುವ ಮೂಲಕ ಇತರರಿಗೆ ನಿಮಗೆ ಒಳಿತನ್ನು ಬಯಸುತ್ತಾರೆ. ಉದ್ಯೋಗದಲ್ಲಿ ಎದುರಾಗುವ ಸಮಸ್ಯೆಗಳನ್ನು ದೂರ ಮಾಡುವ ಮಂತ್ರ. ನಹಂ ದೇಹೋ ನ ಮೇ ದೇಹೋ ಜೀವೋ ನಹಂ ಚಹಂ ರೂಪಂ ಶಿವೋಹಂ ಶಿವೋಹಂ. ಅರ್ಥ: ನಾನು ದೇಹವೂ ಅಲ್ಲ, ಮನಸ್ಸೂ ಅಲ್ಲ, ನಾನು ಅಹಂಕಾರಕ್ಕೆ ಬದ್ಧನಾದ ಸ್ವಯಂ ಅಲ್ಲ. ನನ್ನ ಸ್ವಭಾವ, ಪ್ರಜ್ಞೆ ಮತ್ತು ಆನಂದದ ಅರಿವು ಮಾತ್ರ ನಾನು. ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು, ಮಾನಸಿಕ ಒತ್ತಡಕ್ಕೆ ಒಳಗಾದವರು ಹಾಗೂ ಸಾಮಾಜಿಕ ಸಮಸ್ಯೆಗಳಿಗೆ ಗುರಿಯಾಗುವವರು ಈ ಮಂತ್ರವನ್ನು ಪಠಿಸಬೇಕು. ಈ ಮಂತ್ರವನ್ನು ಪದೇ ಪದೇ ಪಠಿಸುವುದರಿಂದ ಭವಿಷ್ಯದಲ್ಲಿ ಎದುರಾಗುವಂತಹ ಸಮಸ್ಯೆಗಳ ಊಹೆಯನ್ನು ಪಡೆದುಕೊಳ್ಳುತ್ತೀರಾ. ದೃಢವಾದ ಭರವಸೆಯನ್ನು ನೀಡುವುದು. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ, ತ್ವಮೇವ ಸರ್ವಂ ಭೂಮಿ ದೇವದೇವ. ಅರ್ಥ: ಓ ದೇವ, ನೀನೊಬ್ಬನೇ ನನ್ನ ತಾಯಿ ಮತ್ತು ತಂದೆ, ನೀನೊಬ್ಬನೇ ನನ್ನ ಬಂಧು ಮತ್ತು ಸ್ನೇಹಿತ, ನೀನೊಬ್ಬನೇ
ಜ್ಞಾನ ಮತ್ತು ಸಂಪತ್ತು. ನೀನೊಬ್ಬನೇ ನನಗೆ ಎಲ್ಲವೂ. ಅನಾರೋಗ್ಯ, ಬಳಲಿಕೆ ಅಥವಾ ದೀರ್ಘ ಅನಿಶ್ಚಿತ ಸಮಯದಲ್ಲಿ ಜನರು ಈ ಶ್ಲೋಕವನ್ನು ಪಠಿಸುವ ಮೂಲಕ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆ. ಈ ಮಂತ್ರವನ್ನು ನಿಧಾನವಾಗಿ ಜಪಿಸಿದಾಗ ಸಮಸ್ಯೆಗಳ ಹೊರೆಯಿಂದ ನಾನು ಏಕಾಂಗಿಯಾಗಿದ್ದೇನೆ ಎನ್ನುವ ಭಾವನೆಯನ್ನು ತೆಗೆದುಹಾಕುವುದು. ಸಂಬಂಧಗಳು ದೂರಾಗುವ ಅಂಚಿನಲ್ಲಿದ್ದಾಗ ಈ ಸ್ತೋತ್ರವು ಸಂಬಂಧಗಳನ್ನು ಬಲಪಡಿಸುತ್ತದೆ. ದೃಢವಾದ ಹಾಗೂ ಶಾಂತವಾದ ಭರವಸೆಯನ್ನು ಈ ಒಂದು ಮಂತ್ರ ನೀಡುವುದು. ಶಬ್ದದ ಮಧ್ಯದಲ್ಲಿ ಶಾಂತತೆಗಾಗಿ ಒಂದು ಮಂತ್ರ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅರ್ಥ: ಇದು ಅಸತ್ಯದಿಂದ ಸತ್ಯದತ್ತ, ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನತ್ತ ಮತ್ತು ಇಂದ ಅಮರತ್ವದ ಕಡೆಗೆ ಮುನ್ನಡೆಸುವುದು ಎಂಬುದಾಗಿದೆ. ಈ ಮಂತ್ರವನ್ನು ಪಠಿಸುವುದರಿಂದ ಅದು ನಿಮ್ಮ ಜೀವನಕ್ಕೆ ದಿಕ್ಸೂಚಿಯಂತೆ ಕಾರ್ಯನಿರ್ವಹಿಸುತ್ತದೆ. ಸ್ಪಷ್ಟ ಮನಸ್ಸನ್ನು ಪಡೆದುಕೊಳ್ಳಲು, ಗುರಿಯತ್ತ ದೃಢವಾದ ಹೆಜ್ಜೆ ಇಡಲು, ಸಕಾರಾತ್ಮಕ ಚಿಂತನೆಯನ್ನು ಬೆಳೆಸಿಕೊಳ್ಳಲು ಮತ್ತು ಮಾನಸಿಕ ಶಾಂತಿಯನ್ನು ಹೊಂದಲು ಈ ಮಂತ್ರವನ್ನು ಪಠಿಸಬೇಕು.